ಚೆನ್ನಾಗಿದೆ ತಾನೇ ಕಳ್ಸ್ಕೊಡ್ಬೋದಾ? ಮನೇಲಿ ಏನು ಮಾಡಬೇಕು ಅಂತ ಚೆನ್ನಾಗಿ ಮೀಟ್ ಮಾಡಬೇಕು, ಆಮೇಲೆ ನ್ಯೂಟ್ರಿಷಿಯಸ್ ಫುಡ್ಸ್ ತಗೋಬೇಕು, ಫ್ರೂಟ್ಸ್, ವೆಜಿಟೇಬಲ್ಸ್ ಜಾಸ್ತಿ, ನೀರು ಜಾಸ್ತಿ ಆಯಿತಾ. ಇದೆಲ್ಲ ಪರ್ಫೆಕ್ಟಾಗಿ ಏನು ಪ್ರಾಬ್ಲಮ್ ಇಲ್ಲ. ಬೇಕಾದ್ರೆ ಇವತ್ತೊಂದು ಕಂಪ್ಲೀಟ್ ಅವತ್ತು ಮಾಡಿದ್ವಲ್ಲ ಆ ಬ್ಲಡ್ ಟೆಸ್ಟ್ ಮಾಡಿಸ್ಬಿಡ್ತೀವಿ, ಯಾಕಂದರೆ ಅದು ಕೆಲವು ಕೌಂಟ್ಸ್ ತುಂಬ ಜಾಸ್ತಿ ಇತ್ತು. ಇವತ್ತಿಗೆ ಏನಾಗಿದೆ ನೋಡ್ಬೇಡ. ಅದೇನಿಲ್ಲ, ನೀವು ಒಂದೊಂದು ಟೆಸ್ಟ್ ರಿಪೋರ್ಟ್ ಬರುತ್ತೆ, ಅದು ನೋಡ್ಕೊಂಡು. ಗೈಸ್ ಸಕ್ಸಸ್ಫುಲಿ ಡಿಸ್ಚಾರ್ಜ್ ಆಗೋ ಸಮಯ ಬಂತು ಆಫ್ಟರ್ 48 hours. ನಾನು ಮನೆ ಹೋಗೋ ಭಾಗ್ಯ ಬಂತು ಗೈಸ್ ಆಫ್ಟರ್ 48 hours. ನಿನ್ನೆ ಒಂದು 2 hour ಹೋಗಿದ್ದು ಅಷ್ಟೇ, 11ರಿಂದ 1 ಗಂಟೆ. ಇವತ್ತು ಕಂಪ್ಲೀಟ್ ಡಿಸ್ಚಾರ್ಜು. ಇವಾಗ ಲಾಸ್ಟ್ ಫೈನಲ್ ಒಂದ್ಸಲಿ ಬ್ಲಡ್ ಚೆಕಪ್ಪು ಮತ್ತು ಇನ್ನೊಂದು ಏನೇನೆಲ್ಲ ಚೆಕಪ್ ಮಾಡಿದ್ರು ಸ್ಟಾರ್ಟಿಂಗ್, ಅದನ್ನು ಒಂದ್ಸಲಿ ಮಾಡಿಸ್ಬಿಟ್ಟು ಸೀದಾ ಓದ್ತಾ ಇರೋದೇನೆ. ಹೆಂಗನ್ನಿಸ್ತಾ? ಡಾಕ್ಟ್ರು ಮತ್ತು ಆರಾಮಾಗಿ ನಿದ್ದೆ ಸ್ವರ್ಗದಲ್ಲಿ ಬಿಟ್ಟಿನಿ ನಾನು. ಏನಪ್ಪ ಇದು ಅಂತ ಕಾಲ ಕಾಲಕ್ಕೆ ಮನೆ ಕಂಬಿಟ್ಟಿದ್ದು ರಾಜ ಥರ. ಇವರೇ ಉರಿಸಿಲ್ಲ. ಅಯ್ಯೋ ಗೊಬ್ಬರ ಹಾಕೊಂಡು ಮನೆಗೆ ಬಂದ್ರೆ ಒಳ್ಳೆ ಕತೆ. ಒಳ್ಳೆ ಡಾಕ್ಟ್ರೇ ಬಂದು ಇಬ್ಬರಿಸ್ತಾರೆ, ಏನಪ್ಪ ನಿಂದು ಅಂತ. 4 ಹೆಂಗೆ ಚುಚ್ಬೇಕಂದ್ರೇಣ ಇದೇ ಕೈ ತಮ್ಮ ಕೈಗೆ ನನಗಿಲ್ವಾ? ನರ ದೌರ್ಬಲ್ಯ, ಸುಮ್ಮನೆ ಇರೋದು, ನರ ಬೇಕು. ನಡ್ಕೊಂಡು ಹೇಳ್ತಾರಪ್ಪ ನಿಮ್ಮ ಕಡೆಪ್ಪ ನಡ್ಕೊಂಡು ಶೇಕ್ ಮಾಡ್ತೀವಿ. ಆಮೇಲೆ ಬ್ಲಡ್ಡೇ ಕೊಟ್ಟಿರಲಿಲ್ಲ, ಬ್ಲಡ್ ಕೊಟ್ಟಿಲ್ಲ ಮಗ. ನಾನು ಕೊಟ್ಟಿಲ್ಲ ಯಾವತ್ತು. ನಾನು ಡಾಕ್ಟರ್ ಹತ್ರ ಇವಾಗ ಇಂಜೆಕ್ಷನ್ ತಾಳಕ್ಕೆ ಹೋಗಿಲ್ಲ, ಜ್ವರ ಬಂದ್ರು ಮಾತ್ರೆಲ್ಲ ನುಗ್ಸ್ ಹೋಗಿಸ್ಬಿಡ್ತೀನಿ. ಮೈನು ಈ ಕಾಯಿಲೆಗೆ ನೀರಂತೆ ಮೈನು. 2 ದಿವಸದಲ್ಲಿ 48 hours ಕೂಡ ಖಾಲಿ ಮಾಡಿರೋ ನೀರು. ಇವಾಗೆಲ್ಲ ಕಿರಣ 1 ಬಾಟ್ಲ್ ಇರ್ಬೇಕಷ್ಟೇ. 1 ಬಾಟ್ಲ್ ಅಷ್ಟೇ ಕುಡಿಯೋದು ನೀರು. 2 ಬಾಟ್ಲ್ ಮಿಕ್ಕಿದ್ರೆ ಕೂಡ್ ಖಾಲಿ ಮಾಡೋದು ಇವನೇ ತಂದಿರೋದಕ್ಕೆ. ಇನ್ನೇ ಮಿನರಲ್ಸ್ ಇರ್ತಾವ ನೀರಾಗೆ ಅಂತ. ಅಪ್ಪ ಇವಾಗ ಎಷ್ಟು ನೀರು ಕುಡಿಯೋದು ನಾನು ಲೈಫಲ್ಲಿ. ಕೋಡ್ಸಿ ಕಳಪಿ ಹೆಲ್ಮೆಟು ಜಾಕೆಟು ಇಲ್ಲೇ ಸಾಕು. ಏನು ಕಲ ನೀವು ಕಲ ಖಾಲಿ ಮಾಡ್ಬಿಟ್ಟು 20 ರೂಪಾಯಿ ಬಾಟ್ಲು ಕಾಲುವೆ ನಾವು ಎಷ್ಟು ನೀರಿಗೆ ಎಷ್ಟು ಸಿಕ್ಕಿದೀವಿ. ಗಾಯ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. 48 hour ಆದಮೇಲೆ ಜೈಲಿಂದ ರಿಲೀಸ್ ಆಗ್ತಿದ್ದೀನಿ. ಹೆಂಗೆ ಆಗ್ಬಿಟ್ಟಿದ್ದಾರೆ ನನ್ನ ಕಟ್ಟಾಕಂಗೆ ಆಗ್ಬಿಟ್ಟಿದ್ದು. ನಾನು ಎಲ್ಲೆಲ್ಲಿ ಬೇಕಾದ್ರೆ ಮಾಡ್ಕೊಂಡಿದ್ದು ಮಗ. ನಾನು ಕೈ ಮುಗಿಬಿಡು ಆ ಕಡೆ ತಿರುಗಿ ನೋಡಿದ್ರಲ್ಲ ನೀನು. ಕ್ಲೀನ್ ಮಾಡಕ್ಕೆ ಬರ್ತಾರೆ. ಗಾಡಿ ಹೋಗಿ ಬರ್ತೈತೆ ಬರೋಣ. ಬಾಯ್ ಬ್ರೋ. ತುಂಬ ಚೆನ್ನಾಗಿ ನೋಡ್ಕೊಂಡೆ ಕಳ್ಳೆ ಅವನು. ಈಗ ಬ್ಲಡ್ ರಿಪೋರ್ಟ್ ಕೊಡು ಮಾಡೋದು. ನಾನು ಹೇಳಿದ್ನಲ್ಲ, ಏನೇನೋ ಸರ್ಪ್ರೈಸಸ್ ಇರುತ್ತೆ ನೋಡಿ. ಈಗ 15,200 ಇತ್ತು. ಇದು ನಾರ್ಮಲ್ ರೇಂಜು 4ರಿಂದ 11,000. ಅದು 11 ಅಂದ್ರೂ 9 ಕ್ರಾಸ್ ಆಗಬಾರ್ದು. ನಾವು ಅಪ್ಪರ್ ಲಿಮಿಟ್ 11 ಹೇಳಿರ್ತೀವಿ. 4ರಿಂದ 9 ಆವ್ರೇಜ್ ಆಗಿ ಎಲ್ಲರದೂ 7,500 8,000 8,300 ಇಷ್ಟು ಬರುತ್ತೆ. ಆವಾಗಲೇ ನಿಮ್ಮದು 15,200 ಇತ್ತು. ಇದು ಅಪ್ ಟು 70 ನಾರ್ಮಲ್. 70 ಅಂದ್ರೂ 62 ಇಷ್ಟೇ ಬರಬೇಕು. 81 ಹೇಗೆ ಇವಾಗ ನಾನೇನು ಮದುವೆ ಗಂಡ ಹೆಣ್ಣು ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ. ಒಂಥರ ಸ್ಟಾಕ್ ರಿಪೋರ್ಟ್ ಕೊಟ್ಬಿಟ್ರೆ ಏನೋ ಬ್ಲಡ್ ರಿಲೇಟೆಡ್ ಏನೋ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಅಂತ. ಇಲ್ಲಿಗೆ ಇಲ್ಲೇ ಮಾಡು. ಇದೇನು ಬಾಕ್ಲಲ್ವಾ? ಅಯ್ಯ ಒಳ್ಳೆ ಕತೆ ಕಣ. ಇಲ್ಲೇ ಯಾವ ಊರ್ದಾಗಿದ್ದೀನಿ ನೀನು? ಹೆಂಗ್ ಮಾಡ್ತಿದ್ದು ಅಂತ ದೃಷ್ಟಿ ಆಗದೆ ಅಂತನಾ? ಅಯ್ಯೋ ಕಣ್ಬಿದ್ಬಿಡತ್ ಕಣ್ಣು. ಅಯ್ಯೋ ಕಾಮಿಡಿ ಥರ ಮಾಡ್ತೀಯಲ್ಲ ತಾಯಿ. ಓಹೋ ನನ್ನ ಮುಂದೆನೇ ಬಿಡ್ಬೇಕಾ? ದಾಟ್ಕೊಂಬರ್ಬೇಕಾ? ಏನಾಗ್ತದೆ ದಾಟ್ಕೊಂಬಂದ್ರೆ? ಅಯ್ಯೋ ಭಗವಂತ. ನೋಡ್ರಿ ಗಾಯ್ಸ್, ನೋಡ್ರಿ ಏನೇನು ಮಾಡ್ತಾಳೆ ನೋಡ್ರಿ. ಯಪ್ಪ ಗಾಯ್ಸ್, ನನಗೆ ಬಂದಿರೋ ಕಾಯಿಲೆ ದರಿರೋ ನನ್ನ ಮಗೊಂದು ಏನೋ ಬ್ಲಡ್ ಸೆಲ್ಸ್ ಸ್ವಲ್ಪ ಬ್ಲಡ್ ಇನ್ಫೆಕ್ಷನ್ ಆಗ್ಬಿಟ್ಟು ಬ್ಲಡ್ ಕೌಂಟು ಆ್ಯಕ್ಚುಲಿ ಒಂದು ವೈಟ್ ಬ್ಲಡ್ ಸೆಲ್ ಅದು ಯಾವುದೋ ಹೇಳಿದ್ರು. ಅದು 4,000ಇಂದ 11,000 ಇರಬೇಕು. ನನಗೆ 24,000 ಆಗ್ಬಿಡೈತಂತೆ. ಅದೇನು ಆಗೈತೆ ಅಂತ ಗೊತ್ತಿಲ್ಲ. ಇವಾಗ ಇದು ಕಳಿಸಿದ್ದೀವಿ ಬ್ಲಡ್ ತಗೊಂಡು
ಏನಪ್ಪ ಅದು ಮಲ್ಲೇಶ್ವರಮಲ್ಲಿ ಒಂದು ಲ್ಯಾಬ್ ಕಳಿಸಿದ್ದೀವಿ ಟೆಸ್ಟ್ ಮಾಡ್ಕೊಂಬರಕ್ಕೆ. ಅಲ್ಲಿ ಏನು ಗೊತ್ತಿಲ್ಲ ರಿಪೋರ್ಟ್ 4 ಗಂಟೆ ಬರ್ತದಂತೆ. ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ಏನೋ ಮಣಿಪಾಲ್ಗೆ ಹೋಗ್ಬಿಟ್ಟು ಸ್ಪೆಷಲ್ ಅದಕ್ಕೆ ಸರ್ಜನ್ ಅವ್ರಂತೆ, ಅವ್ರ ಹತ್ರ ವಿಚಾರಿಸ್ಬೇಕು ಏನು ಎತ್ತ ಅಂತ. ಅಷ್ಟಾಗೈತೆ ಕತೆ. 4000 ಇಂದ 11,000 ಒಳಗಡೆ ಇರ್ಬೇಕಂತೆ ನಾರ್ಮಲ್ ಅನ್ನೋದಕ್ಕೆ. ಇದು ಸ್ವಲ್ಪ ಇದೇ ಆಗ್ಬಿಟ್ಟೈತೆ. ಮತ್ತು ಇನ್ನೊಂದು ನ್ಯೂಟ್ರೋಫಿಲ್ಸ್ ಅನ್ನೋದು 92 ಐತೆ, 92% ಐತೆ. ಅದು 40 to 70% ಒಳಗಡೆ ಇರಬೇಕು. ನನಗೆ ಇಷ್ಟೊಂದು ಆಗ್ಬಿಟ್ಟೈತೆ. ಮತ್ತು ಇದು ಸಿಕ್ಕಾಪಟ್ಟೆ ಲೋ ಐತೆ. ಲಿಂಫೋಸಿಟಿಸ್ ಅಂತದೆಲ್ಲ ಬ್ಲಡ್ ರಿಲೇಟೆಡೇ. ಏನು ಕತೆ ಏನೋ ಗೊತ್ತಿಲ್ಲ, ಬಂದೇ ನೋಡ್ಕೊಬೇಕು. ಹೆಂಗೆ ಹಂಗೆ ಮಾಡಂಗೆ ಗೊತ್ತಿ ಟೆನ್ಷನ್ ತಗೊಂಡು ನೀನು? ಹಾಂ ಹೆಂಗೆ ನಾನು ಫುಲ್ ಇದಾಗ್ಬಿಟ್ಟಿದ್ದೀನಿ ಅಂತನಾ? ಲವ್ ಅಂದೆ. ನಿನಗೇನು ಚಿಂತೆನವ? ನಾನೇ ಆರಾಮಾಗಿದ್ದೀನಿ ಅಂತ ನೀನು ಹೆಂಗೆ ಟೆನ್ಷನ್ ಮಾಡ್ಕೊಂತೀವಿ ವಸಂತಿ? ಬೇಡ, ಜನ ಸಂಪಾದನೆ ಮಾಡಿದ್ದಿ ಬಿಡ, ಸಾಕಷ್ಟೇ. ಜನ ಸಂಪಾದನೆ ಮಾಡಿದ್ದಿ, ಜನ ನಿನ್ನ ಚೆನ್ನಾಗಿ ಕಾಣ್ತಾರಲ್ಲ, ಅಷ್ಟೇ ಸಾಕೊಂಬಿಡ. ನಮ್ಗೆ ಹಣ ಅಷ್ಟೇ ಏನು ಬೇಡ. ಬೇಡ ಬಿಡು, ಎಕ್ತಾಲ್ ಬಿಡ್ತೀನಿ ಹಂಗೆ. ಸಿಕ್ಬಿಡ್ತಾನೆ ತಗ್ಸಪ್ಪ ಮುಳ್ಳು. ವಸಂತಿ ಮುಳ್ಳು ತೆಗಿಯಾರ ಎಕ್ಸ್ಪರ್ಟ್. ಆ ಚಪ್ಪಲಿ ಒಳಗ ತೂರು ಬಂದದ ನೋಡಿ ಇಲ್ಲಿಗೆ. ನೀನು ಗಟ್ಟಿಗಿರೋ ತಗೊಳ್ಳೋದು ಯಾವ ಅಲ್ಲ ಆಡಸದಾಗ ಅವನೇ ಯಾಕಂತ ತಿರ್ಗಾಡ್ತೀವಿ. ಎಂತ ಗಟ್ಟಿಗೂ ತೋರು ಬಿಡ್ತಾವೆ ಗಟ್ಟಿ ಮೇಲೆ ಹಾಕೊಳ್ಳಲ್ಲ ಕಣ್ಣೀರು ಹೋಗ್ಬಿಡ್ತಾರೆ ನಿಮ್ಮ ಹೆಂಗಸರಿಗೆ. ಯಾಕಮ್ಮ ವಸಂತಿ? ಬೇಡ, ಯಾಕೆ ಚಿಂತೆ ಮಾಡ್ತಿ? ಯಾರು ಜನ ಅಷ್ಟು ಚೆನ್ನಾಗಿ ಕಾಣ್ತಾರಲ್ಲ, ಅಷ್ಟನ್ನು ಕೇಳಿ ನೀನು ಒಳಗೆ ಒಂಚೂರು ಯಾಕತ್ ಗಡ್ಡಿ ಮುಡ್ಕೊಂಡು ಬಂದು. ಒಳ್ಳೆ ಕಥೆ ಅದೇನು ದೊಡ್ಡದೇನಲ್ಲ ಮೇಲೆ ಕತ್ಬಿಟ್ರೆ ಹೊಂಟದ ಕಾಯಿಲೆ. ಹಾಂ ನಿನ್ನ ಆರಾಮಾಗಿ ತಲೆ ಕಟ್ಸ್ಕೊಂಬಿಡ, ಸರಿನಾ? ಏನಾದರೂ ಏನ್ಕಮ್ಮ ನಾನೇ ಹೋಯ್ತೀಗ ಫೋನ್ ಮಾಡಿತಾ? ಗಾಯ್ಸ್ ಫೈನಲ್ ರಿಪೋರ್ಟ್ ಬಂತು. ನಾಳೆ ಮಣಿಪಾಲ್ಗೆ ಹೋಗ್ಬೇಕು. ನೋಡಿ ಕೇಳ್ಕೊಂಡ್ ನೋಡಿ ಮಂಜಣ್ಣ ಹುಷಾರಾಯ್ತಾ ಅಂತ ಕೇಳ್ಕೊಂಬಂದ ನೋಡಿ. ಶುಭ ಖಂಡಿತ ಅಂಗಡಿಗೆ ಹೋಯ್ತು. ನೀನೇ ಬಟಾಣಿ ಪಲಾವ್ ಮಾಡಕ ಇಷ್ಟು ಪಲಾವ್ ಮಾಡಕ? ಏಯ್ ಮುದ್ದೆ ಮಾಡಿ ನೀಟಾಗಿ ಅಡಿಗೆ ಮಾಡ್ಕೊಂಡಂಗೆ ಹೊಟ್ಟೆ ತುಂಬ ಮುದ್ದೆ ಅಂದ್ಬಿಟ್ಟು. ನೀವು ವಸಂತಿ ಕೂಡಾಗಿರ್ರಿ, ನೀವು ಒಳಬೇಡ್ರಿ. ಇವೇಕಮ್ಮಳ ಅಯ್ಯೋ ಏಯ್ ನೆಗಡೆ ಎತ್ಕೊ ಸಾಯಿದಲ್ಲಿ ಕಲರ್ ಜ್ಯೂಸ್ ಅದೇಕ ಬೇರೆ ಹೊಡಿತಾರೆ. ಆಪಲ್ ಜ್ಯೂಸ್ ಹಾಕೊಂಡು ಕಲ್ಲಂಗಡಿ ಬರೀ ನೀರದು ಏನು ತಿಂದೆ ಅಂದ್ರೆ ಇನ್ನೂ ನೆಗಡೆ ಜಾಸ್ತಿ ಆಗ್ತದೆ. ನೀನು ಹಾಗೆ ಅದ್ಬಿಟ್ಟು ಹಂಗೆ ಹೇಳ್ತಿದಂಗೆ ನಮಗೆ ಭಯ ಅಪ್ಪ, ಏನು ಮಾಡೋಣ ನಮ್ಗೆ ಹಿಂದೆ ಮುಂದೆ. ನೀನು ಫುಲ್ ಡಾನ್ ಇದ್ದಂಗೆ ನೀನು ಭಯ ಪಡ್ತೀಯಲ್ಲ. ಡಾನು ಅಂದ್ರೆ ಎಲ್ಲಾದ್ರಿಗೂ ಡಾನ್ ಆಗಿ ಇರಕತ್ತದ. ಈಗ ಬಂದಿರೋ ನಾವು ಇಲ್ಲಿ ಯಾರು ಅನ್ಬೋಸ್ತಾರೆ ಹೇಳು? ಕಾಯಿಲೆ ಬರ್ಸ್ಕೊಳಕ್ಕೆ ಬಾಯ್ ಚೆಕ್ ಮಾಡ್ತೀನಿ ಇದೆಷ್ಟದೆ ಅಂತ ನಿಮಗೆ ಟೆಂಪ್ರೇಚರ್. ನಂಗೆ ಮಾಡ್ತೀನಿ, ನೀನು ಮಾಡ್ತಾನೆ ಹಂಗಲ್ಲ. ಪ್ರೆಸೆಂಟ್ ಟೆಂಪ್ರೇಚರ್ ಇಸ್ 97.9. ನಾರ್ಮಲ್ ಆಗಿದ್ದೀನಿ, ತಲೆ ಕೆಡ್ಸೋಂಗಿಲ್ಲ, ಜ್ವರ ಏನಿಲ್ಲ. ಜ್ವರ ಇಲ್ಲ ಅಂದ್ರೆ ಇದು ಬಿಡ ಮಾಮ. ಅಯ್ಯ ಓದಮ್ಮ, ಕಾಯಿಲೆ ಮನುಷ್ಯ ಬರ್ದ ಮರಕ್ ಬರ್ತದ ನಮ್ಮ. ಅದಕ್ಕೆ ನೀನು ಟೆನ್ಷನ್ ಮಾಡ್ಕೊಂಬೇಡ. ಕಾಯಿಲೆ ಮರ ಯಾರು ಯೂಸ್ ಮಾಡ್ಬಿಡ್ರಿ, ನಾನು ಹಬ್ಬ ಮಾತ್ರ ಇರಲಿ, ಸರಿನಾ? ನಂದೆಲ್ಲ ಮುಖ ಮೇಲೆ ಬೇಕಾದ್ರೆ ಮಾಡ್ಕೊಂಡು ನಾನು ಬಾಯಿಗೆ ಇಟ್ಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ, ಸರಿನಾ ವಸಂತಿ? ಯಾರು ಇಟ್ಕೊಳಲ್ಲ ಬಿಡಪ್ಪ. ಒಳಗೆ ಬೀಟ್ರೂಟ್ ಪಲ್ಯ ಮಾಡ್ಕೊಡು ನನಗೆ. ಬರ್ಬಾ ಯಾಕಂದು ಅಲ್ಲ ಬೀಟ್ರೂಟ್ ಪಲ್ಯ ಮಾಡ್ಕೊಡ್ತೀನಿ ಅನ್ಬಿಟ್ಟು ಹೇಳು. ಮಾಡಿ ಬಂದು ಇಲ್ಲಿ ಬಿದ್ದೋಳು ನೋಡಿ ಹೇಳು. ನಾನು ಅವಾಗಿಂದ ಕೂಗ್ದೆ ಯಾರು ನೆಗಡ್ಯಾಗ ಜೋಳ್ಗು ನಲ್ಲಡ ಮುಳ್ಳ ಆಸ್ಪತ್ರೆ ಕಳ್ಸೋಣ. ಈ ಅಪ್ಪ ಏನಂತಂದ್ರು, ನಾನು ಬತ್ತೀನಿ ನೀನು 3 ಗಂಟೆ ಬಂದ 3 ಗಂಟೆ ಕರ್ಕೊಳಕತ್ತದ. ನಾನು ಬತ್ತೀನಿ ಒಬ್ಳು ಹತ್ತಿದ್ಲು ಸುರುವಳಿಗೆ. ಬೇಡ ಕಣವ, ನಾನು ನೀನು ಹೋಗೋಣ ಬತ್ತದ ನಿಮ್ಮ ಅಪ್ಪ ಅಂತಂದ್ರೆ 3 ಗಂಟೆಗೆ ಬಂದವ್ರು. ಈ ಅಪ್ಪ ಎಲ್ಗೋಯ್ತಪ್ಪ ನೀನು 3 ಗಂಟೆ ತಕ? ಎದ್ ಬರ್ರಿ ಒಣಬರ್ರಿ, ಟೈಮ್ ಆಯ್ತು. ಆಮೇಲೆ ಬಂದ್ರೆ 3 ಗಂಟೆಗೆ ನಾನು ಅಲ್ಲಿಂದ ಬರ್ತಿರ್ತಾ ಅವ್ರಿಗೆ ಕೊಟ್ರ ಬಾಂಬೆ ಲಡಿಗೆ ಕೊಟ್ಟನಪ್ಪ ಊಟನ ಫಸ್ಟು. ನೋಡ್ರಿ ಎದ್ದು ಬಾ ಲೇ, ಹಂಗದೇನಾಗಿಲ್ಲ. ಉಳ್ಳಿ ಕಡೆ ಹಪ್ಳ ಕೊಡು. ಗಾಯ್ಸ್ ಇವತ್ತಿನ ಊಟ ಒಳಿ ಸಾರು ಮುದ್ದೆ ಮಾಡ್ಕೊಟ್ಟಾಳೆ. ನೋಡಿ ಬ್ಲಡ್ಡಿಂದ ಏನೋ ಬ್ಲಡ್ ರಿಲೇಟೆಡ್ ಆಗೈತೆ ಅಂದ್ಬಿಟ್ಟು ಬೀಟ್ರೂಟ್ ಪಲ್ಯ ಮಾಡೋಳೆ. ಬೀಟ್ರೂಟ್ ಪಲ್ಯ
ಅದು ಒಂಥರ ಡಿಫ್ರೆಂಟಾಗಿ ಓಡಾಡಿ ಚೆನ್ನಾಗಿಲ್ಲ ಪೇಷಂಟ್ ಚೆನ್ನಾಗಿಲ್ಲ ಅಂತಲ್ಲ ಪೇಷಂಟ್ಗೆ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ಕೊಟ್ಟವಳೆ ಕಾರ್ಖಾನೆ ಇಲ್ಲ ಜಾಸ್ತಿ ಇಲ್ಲ ನಾಯಿಯ ಹಪ್ಪಳ ಕೊಡ ಮಗನ ಕರ್ದಿಲ್ಲ ಕಣಪ್ಪ. ಉದ್ದಿನ ಕಾಳು ಹಪ್ಪಳ ಕೆಳಗಡೆ ನೋಡಲಿ ಒಂದು ಹುಳಿ ಕಾಳು ಹಪ್ಪಳ ಹಾಕು ಏನಾಗಲ್ಲ. ಎಲ್ಲ ಹಾಕಿದ್ದೀನಿ ಗಾಯ್ಸ್. ನಮ್ಮ ಅಪ್ಪ ಇವತ್ತು ಹಾಚ್ಬಿಟ್ಟು ಹೋಗೋದೆ ಇದು ಅಂತ ಅದಕ್ಕೊಂದು ಹಾಕೆ ಬಿಸಿಗೆ ಹಪ್ಪಳ ಹಾಕೆ ನನ್ನ ಮಗನ ಎಲ್ಲ ತಿಂತದ್ದು ಸ್ವಲ್ಪ ಪಾನಿಪುರಿ. ಗಾಯ್ಸ್ ನಮ್ಮ ಅಪ್ಪ ಹಾಚ್ಬಿಟ್ಟು ಹೋಗೋದೆ ಏನು ಮಾಡಬೇಕು ಅಮ್ಮ ಇವಳು ಹೆಂಗ ಮಾರ್ತಿ ಮಾಡಿ ನಂಗೆ ಇವತ್ತು ನಾಳೆ ತಿರ್ಗಾ ಹೋಗ್ಬೇಕು ಹಾಸ್ಪಿಟ್ಲಿಗೆ. ಏನು ನಿಂತ್ಕೊಂತ ಬರ್ತಿದ್ದಂಗೆ ಅಲ್ಲೇ ಇದ್ಬಿಟ್ಟೆ ಒಂದು ವಾರ ಇದ್ರ. ಅಯ್ಯೋ 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 ಸಾಕ್ಬಿಡು. ಅದೇ ಒಳ್ಳೆ ಅನ್ನ ಆಗ್ತದೆ ಅಂತೇಳಿ ಬಿಟ್ಟು ಜಾಸ್ತಿ ಇದು ಮಾಡೋದು. ಯಾರು ಹೇಳಿದ್ರು ಇಳಿತಿಲ್ಲ ಅಂತ ಇಳಿತಿತ್ತು ಏನಂತ ಮಾಡೋಳು. ಇದೇ ಬೀಟ್ರೂಟ್ನ ಡೈಲಿ ಮಾಡ್ಕೊಟ್ಟಿದ್ದು ಇವತ್ತು ರಕ್ತದ್ದೇನು ಗೊತ್ತಾನೆ ಇರಲಿಲ್ಲ ಗಾಯ್ಸ್. ನಂಗೆ ಯಾಕೆ ರಕ್ತದ್ದೇನಕ ಇನ್ಫೆಕ್ಷನ್ ಆಗಿರೋದಂದ್ರೆ ಇದು ಬ್ಯಾಕ್ಟೀರಿಯಲ್ಲು ಏನೋ ನೀರಲ್ಲೋ ಊಟದಲ್ಲಿ ಏನಾದ್ರು ಮಿಸ್ ಆಗಿರ್ತದೆ ಅದಕ್ಕಂತ ಈ ಥರ ಆಗಿರೋದು. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೈತೆ ನೀರಿಂದು, ನನ್ನ ಪ್ರಕಾರ ನೀರಿಂದ ಅನಿಸ್ತದೆ ಅದೇ ಆಗಿರೋದು. ಅದು ಬಿಟ್ಬಿಟ್ಟು ಬಾಡಿಲಿ ಏನಾದ್ರು ಚೇಂಜಸ್ ಆಗ್ಬಿಟ್ಟು ಬ್ಲಡ್ಡಲ್ಲಿ ವೇರಿಯೇಷನ್ ಆಗಿಲ್ಲ, ಇದರ ಇನ್ಫೆಕ್ಷನ್ ಆಗಿರೋದು. ಇನ್ಫೆಕ್ಷನ್ ಆಗಿ ಬ್ಲಡ್ಡಲ್ಲಿ ಸ್ವಲ್ಪ ಇದಾಗೈತೆ. ಅದು WBC ವೈಟ್ ಬ್ಲಡ್ ಸೆಲ್ಸು ಜಾಸ್ತಿ ಆಗ್ಬಿಟ್ಟೈತೆ. ಅದನ್ನೇ ಮೇನ್ ಪ್ರಾಬ್ಲಮ್ಮು. ಅದು ಆರಾಮಾಗಿ ಕಮ್ಮಿ ಆಗ್ತದಂತೆ. ನಾಳೆಗೆ ಹೋಗ್ತೀನಿ ಮಣಿಪಾಲಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ನಮ್ಮ ಡಾಡಿ ಹಿಂಗೆ ಕರ್ಕೊಂಡು ಮತ್ತು ಇನ್ನೊಬ್ರು ನಮ್ಮ ಅಣ್ಣ ಬರ್ತಾರೆ ಅವ್ರನ್ನ ಕರ್ಕೊಂಡು ನಾಳೆಗೆ ಹೋಗ್ಬಿಟ್ಟು ಬರ್ತೀವಿ. ಎಲ್ಲ ಒಳ್ಳೆದಾಗ್ತದೆ, ತಲೆ ಕಟ್ಕೊಂಡಿಲ್ಲ ದೇವ್ರವನೇ ನಮ್ಮ ವಸಂತಮ್ಮ ಒಳ್ಳೆ. ಬೀಟ್ರೋಟು ಕ್ಯಾರೆಟು ABC ಜ್ಯೂಸ್ ಮಾಡ್ಕೊಳ್ಳಿ ಡೈಲಿ ಬೆಳಗ್ಗೆ ಹೊತ್ತು. ಚಪಾತಿ ಆಮೇಲೆ ಬೀಟ್ರೋಟಾಗಿ ಮಾಡ್ಬಿಡು. ಯಾಕಪ್ಪ ಬಂದ್ಬಿಟ್ಟೆ ಅಲ್ಲ ನೀನು ಮುಳ್ಳು ತುಳಿ ಅಂತ ಹೇಳಿದೆ. ಅಮ್ಮ ತೆಗಿತಾನೆ ನೀನು ತುಳಿಸ್ಬಿಟ್ಟು ಯಾಕೆ ತಲೆ ಬಿಟ್ಕೊಂಡಿದ್ರೆ ಚಪ್ತಿ ಒಳಗಾಸ್ಕೊಂಡ್ಬಿಟ್ಕೊಳ್ಳ. ಅಲ್ಲ ಅದನ್ನೇ ಯಾಕೆ ತಲೆ ಬಿಟ್ಕೊಂಡಿದ್ದೆ. ಈಗ ಶಕ್ತಿವಂತ ಹೆಂಗಾಯ್ತು ಕುಂಟಾಗಿ ಉಂಡೆ ಶಕ್ತಿವಂತನೂ ಬಿಡಲ್ಲ ಎಲ್ಲಾನು. ಕಾಯಿಲೆ ಕಣಮ್ಮ ಮನುಷ್ಯ ಇವತ್ತಿನ ಕಾಲಾಗೆ ಎಂತ ಶಕ್ತಿವಂತ ಆಗಿದ್ರು ಅವತ್ತಿನ ಕಾಲಕ್ಕೆ ಹೇಳಿವ ಅರೋಡ ನನ್ನ ರೈತದೆ. ಆಗಿನ ಪಾಲ್ ಫುಡ್ಡಾಗೆ ಕಾಯಿಲೆ ಬೀಳ್ತಿರ್ಲಿಲ್ಲ, ಈಗಿನ ಫುಡ್ಡಾಗೆ ಎಲ್ಲ ಕಾಯಿಲೆ. ಸೌರಿ ಒಳಗೆ ಅಡುಗೆ ಮಾಡ್ತಾರೆ ನಾಳೆಯಿಂದ ಉಪ್ಪು ಅಂತ ಹುರ್ಕೊಂಡು ಒಲೆಗಳೇನಂದ್ರೆ ಆಚೆ ಇಕ್ಕು ಮನೆ ಬಾಚು ಆಚೆ ಬಾಕ್ಲಾಗೆ ಯುಗಾದಿ ಹಬ್ಬ ಮಾಡಂಗ ಅದೇ ಒಳ್ಳೆ ಸಿಟಿಗೆ ಹೋಗ್ಬಿಡ್ತಾ ಅಪ್ಪ ಅಮ್ಮ ಒಳ್ಳೆ ಶಾಪಿಂಗ್ ಮಾಡೋಣ ಅಂತಿದ್ದೆ. ಯುಗಾದಿ ಹಬ್ಬ ಆಯ್ತಲ್ಲ ಈ ಸಲ. ಯುಗಾದಿ ಹಬ್ಬ ಆಯಿತು, ಜಾತ್ರೆನೂ ಆಯಿತು. ನಾಳೆಗೆ ಜನರು ಕಮ್ಮಿ ಆಗಲಿ 5 ದಿವಸ ಇರ್ಬೇಕಂತಲ್ಲ ತಿರ್ಗಿ ಹಾಸ್ಪಿಟ್ಲಲ್ಲಿ. ಅಷ್ಟು ಯುಗಾದಿ ಹಬ್ಬನೇ ಕಳೆದೋಗ್ತದೆ. ಮಾಡದೆ ಬೇಡ ಬಿಡು. ಹಾಂ ನಾನೇನು ಅಲ್ಲಿ ಗುಡಿ ತಕ್ಕೂ ಹೋಗಲ್ಲ. ಯಾಕೆ ತಾತ್ಯರು ಏನು ಮಾಡಿದ್ರು ನಿನಗೆ? 5 ದಿವಸ ಇರ್ಬೇಕು. 5 ದಿವಸ ಮೆಡಿಕಲ್ ತರಲೇಬೇಕು ನಡೀತದೆ ಏನಾದ್ರು ಕಮ್ಮಿ ಆಗಿಲ್ಲ ಅಂತಂದೆ. ನೋಡಿ ಎಲ್ಲರೂ ಕಮ್ಮಿ ಆಗ್ತದೆ ಬ್ಲಡ್ಡು ಸೆಲ್ಸು, ನನಗೆ ಜಾಸ್ತಿ ಆಗ್ಬಿಟ್ಟದೆ. ನೋಡಿ ಊಟ ಮಾಡ್ಕೊಟ್ಟಳು, ಊಟ ಹಾಕಿ ಅದಕ್ಕೆ ಜಾಸ್ತಿ ಆಗಿರೋದು. ಅಲ್ಲ ಆಯ್ಕೆ ತಿನ್ಬಿಟ್ಟಿದ್ದೀನಿ ಇದೆಯಾ ಕಾರಣ ಆಗದಲ್ಲ ಸಾರು ಮೊಸರು ತಿನ್ನೋದಕ್ಕೆ ಎಫರ್ಟ್ಸ್ ಮೊಸರು ತಿನ್ಬಿಟ್ರೆ ಆಗೋದಂತೆ. ಮೊಸರು ತಿನ್ಬಾರ್ದು. ಬಾಲ್ಲ ಬಿಟ್ಟಾಕು ನೆನ್ಮಳ್ಕ್ ಹೋದಾಗೆಲ್ಲ ಎಗ್ ರೈಸು ಬಿರಿಯಾನಿ ತಿನ್ಕೊಂಬಂದ್ ರಾತ್ರಿ ಇನ್ಮೇಲೆ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅದೆಲ್ಲ ತಿನ್ನಲ್ಲ ಅಂತ. ಕೆಟ್ಟ ಬುದ್ಧಿ ಬಂತು ನಂಗೆ. ಕೆಟ್ಟ ಬುದ್ಧಿ ಬುದ್ಧಿ ಎಟ್ಟು ಮೇಲೆ ಅಲ್ಲೂರಿತು ಅಂತ ಈ ಪರಮಾತ್ಮ ಮುಂದೆ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಕಣಪ್ಪ ನಾನು. ಮುದ್ದೆ ರಾತ್ರಿ ಹೊತ್ತು ಎಲ್ಲ ನೆನ್ಮಳ್ಕೋದೆ ನಂಗೆ ಊಟ ಬೇಡ ಅಂತ ಬರೋನು. ನೀನು ವೆಜಿಟೇರಿಯನ್, ನಾನು ವೆಜಿಟೇರಿಯನ್ ಬ್ರಾಹ್ಮಣ ಇದಾಗೋತೀನಿ. ಯಾರು ಮಟನ್ ಚಿಕನ್ ತಿನ್ನೋದು ಬೇಡ ನಮ್ಮ ಮನೆಗೆ. ನೀನ ಪರಮಾತ್ಮನ ನಾನು ಒಬ್ಬ ಆಚರಣೆ ತಿಂದು ಬಂದಿದ್ದೀನಿ. ನಾಳೆ ಗಾಳಿ ಮನೆ ಮಾಡ್ತಾರ ನೋಡುವ ನೀನೇ ಹಂಗ ಆತಗಾರಿ ಅಂತ ಯಾರು ಹಂಗ ಅನ್ನಲ್ಲ. ಹಂಗಾರೆ ನಿಕ್ಕಲ್ಲ ಒಲೆ ಮೇಲೆ ನಿಕ್ಕಲ್ಲ. ನೀನ್ ತಿರುಗಿ ತರಬೇಡ, ನಾನು ಮಾಡದೇ ಇಲ್ಲ ನಾನು ಅಂತ ಏನತ್ತ ಯಾಕೆ ಭಾಷೆ ಕೊಡ್ಲಿ. ಈಗ ನಮ್ಮ ಮನೆಯಲ್ಲ ನೀನ್ ಮಾಡ್ಬೇಡ. ನಮ್ಮ ಮನೇಲಿ ಬೇರೆ ಕಡೆ ಹೋದಾಗ ತಿಂದಿರಲ್ಲ ನಾನು ಅಂತ ಮುಂಡೆ ನಾನು. ನಾನು ಇಷ್ಟುದಾಗ ಹುಡುಗಿಲಕ್ಕು ಅಜ ಮಾಡ್ದ ಮುಂಡೆ ನಾನು. ಇನ್ಮೇಲೆ
ಮನೆಯಲ್ಲಿ ನಾನು ಯಾಕೆ? ಮಟನ್ ಮಾಡಲ್ಲ ಮಾಮ ಅಂತ. ಮಾಮ ಅನ್ಬೇಕತ್ತೆ ಮಾಮ. ನಿನ್ ಕೊಳ್ಳೆ ಇರೋ ಹಿಂದಮ್ಮ ನೀನು ಹಾಂ ಸುಮ್ಮನೆ ಅಪ್ಪ ರೇಗಾಡಬೇಡ ನೀನು. ಮಾಮ ಅಂತಿ ಮಾಮ. ಏನ ಕತೆ ಇನ್ನೂ ಸ್ವಲ್ಪ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ಬೇಕು ಅವಳಿಗೆ. ಇನ್ನು ಅದು ತಿನ್ನಲ್ಲ. ಪರಮಾತ್ಮ ಕೊಟ್ಟಿರೋದು ಉಣ್ಣೋದು ಎರಡ. ಮುದ್ದೆನ ಎರಡು ಹೊಡೆದೇನು ಹೆಂಗೋ ಡಿಪ್ ಹಾಕಿ ಜಾಸ್ತಿ ಗೊತ್ತಾವ ಈಗ. ಇನ್ನು ಅದು ಬರಲ್ಲ. ಹಾಕ್ಬರಲ್ಲ. ರಾಗಿ ಬರುತ್ತೆ ಮಾತಾಡಿ. ಬಾಯ್ ಬಾಯ್ ಉಮಾದೇವಿ. ಬಾಯ್ ಬಾಯ್. ನಾಳೆ ಸಿಗೋಣ. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಹಾಸ್ಪಿಟ್ಲಿಗೆ ತಿನ್ಬಿಟ್ಟು ನೆಕ್ಸ್ಟ್ ಬ್ಲಾಕಲ್ಲಿ ನೋಡ್ತೀರಾ ಅಷ್ಟೇ. ಬಾಯ್.